ಇನ್ನು ಮಾಡ್ತಾರೆ. ಅಡ್ಡ ಬರ್ತಾ ಇದೆಯಲ್ಲ. ಹೀಗಾಗಿ ಆ ಹುಡುಗ ಈ ತರ ಆನ್ಸರ್ ಕೊಟ್ಟಾಗ ಮೇಡಮ್ಗೆ ತಲೆ ತಿರುಗಿ ಅಲ್ಲೇ ಹೋಗಿರ್ತಾರೆ. ಒಂದಿನ ಒಂದು ಹುಡುಗ ಇರ್ತಾನೆ, ಗುಂಡ ಅಂತ ಹೇಳ್ಬಿಟ್ಟು ಅವನ ಹೆಸರು. ಅವನ ಹೆಂಡತಿ ಕಳೆದೋಗಿರ್ತಾರೆ. ಒಂದಿನ ಪೂರ್ತಿ ಹುಡುಕಿರ್ತಾನೆ. ಮತ್ತೆ ಪೋಸ್ಟ್ ಆಫೀಸ್ ಹೋಗ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗು. ಅಲ್ಲಿ ಹೋಗ್ಬಿಟ್ಟು ಸರ್ ನಮ್ಮ ವೈಫ್ ಕಾಣೆ ಆಗ್ತಿದ್ದಾರೆ, ಏನ್ ಮಾಡ್ಲಿ ಅಂತ ಕಂಪ್ಲೇಂಟ್ ಕೊಡೋದು ಅಂತ ಹೇಳ್ತಾರೆ. ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಕೊಂಡು ಹೇಳ್ತಾರೆ, ನಿಮ್ ಹೆಂಡತಿ ಕಳೆದೋದ್ರೆ ನಮ್ಗೆಲ್ಲ ಇರಬೇಕು, ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾರೆ, ನನ್ನ ಖುಷಿಗೆ
ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಹೊಸದಾಗಿ ನನ್ನ ಟೀಚರ್ಸ್ ಪ್ರತಿಯೊಬ್ಬರು ಮಂಜುನಾಥ್ ಸರ್ ಆಗಿರ್ಬೋದು, ಸಂತೋಷ್ ಸರ್, ಉಮಾಪತಿ ಸರ್ ಪ್ರತಿಯೊಬ್ಬರು ಯಾರು ಆಗಿರ್ಬೋದು ಈ ಸರ್ ಎಲ್ಲರೂ ಬರೀ ಟೀಚಿಂಗ್ ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಅಪಾರ್ಟ್ ಫ್ರಮ್ ಬಿಎಡ್ ತುಂಬಾ ಹೇಳ್ಕೊಟ್ಟಿದ್ದಾರೆ. ನಾವು ಕಲ್ತಿದ್ವಿ, ಅದನ್ನು ಪ್ರೋತ್ಸಾಹ ಏನಾಗಿಲ್ಲ. ಬಟ್ ಒಂದೇ ತರ ಬಿಎಡ್ ಒಂದು ಬ್ಯೂಟಿಫುಲ್ ಕೋರ್ಸ್ ಅಂತ ಅಪ್ಕೋರ್ಸ್ ನೆಚ್ಚಿನ ಶಿಕ್ಷಕರಿಗೆ ನನ್ನ ವಂದನೆಗಳು. ಇಲ್ಲಿಂದ ಫಸ್ಟ್ ಕ್ಲಾಸಿಂದ ನಾವು PG ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಲ್ಲಿವರೆಗೂ ನಾವೇನು ಓದ್ಕೊಂಡಿದ್ದೀವಿ ಬರೀ ಬರೀ ಆಟ ಪಾಠ ಅಷ್ಟೇ. ಬಟ್ BEd ಅಂತ ಬಂದಾಗ ನಾವು ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಸೊಸೈಟಿಯಲ್ಲಿ ಇರಬೇಕು, ಯಾವ ಥರ ಸ್ಕಿಲ್ಸ್ ಕಲಿಬೇಕು ಅನ್ನೋದನ್ನೆಲ್ಲ ಹೇಳ್ತೀವಿ. ಎಸ್ಪೆಷಲಿ ನಾನು ಕಲಿತಿದ್ದೇನೆ ಅಂದರೆ ಅಬ್ಸರ್ವೇಷನ್ ಸ್ಕಿಲ್. ಫಸ್ಟಿಂದ ಏನಂದರೆ ಅಲ್ಲೇನೋ ನಡೀತಾ ಇದೆ ನಮಗೆ ಯಾಕೆ ಅನ್ನೋ ರೇಂಜಿಂದ ಅಲ್ಲೇನೋ ಇದೆ ನಾವು ನೋಡ್ಬೇಕು ಅನ್ನೋ ರೇಂಜ್ ಅಬ್ಸರ್ವೇಷನ್ ಸ್ಕಿಲ್ನ ಕಲಿತೀವಿ. ಫಸ್ಟಿಂದ ನಮಗೆ ಇಲ್ಲಿವರೆಗೂ ಗುರುಗಳನ್ನು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಒಂದು ಅಕ್ಷರ ಆಗಿರ್ಬೋದು, ಏನು ಕಲಿತಿದ್ದಾರೋ ಅದೆಲ್ಲ ನಮ್ಮ ಗುರುಗಳಂತಲೇ ಭಾವಿಸ್ತೀನಿ ನಾನು. ನಮಗೆ ಈ 2 ವರ್ಷದ ಕೋರ್ಸ್ ಏನಿರ್ಬೋದು, ಆ ಕೋರ್ಸ್ನ ತುಂಬಾ ಬ್ಯೂಟಿಫುಲ್ ಮಾಡಿದ ನನ್ನ ಎಲ್ಲ ಶಿಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನಾದರೂ ಆಗಿದ್ರೆ ಸಾರಿನೂ ಹೇಳ್ತೀನಿ. ಆ್ಯಂಡ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರೆ ಫಸ್ಟ್ ಇಯರ್ಸ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರೆಲ್ಲರೂ ಗ್ರೂಪಿಸಮ್ ಆಗಬೇಕು ಅಂತ ನೀವು ಕಂಫರ್ಟ್ಸ್ ಆಗಿರೋ ಏನಿದೆಯೋ ಅದರಲ್ಲೇ ಇರಿ. ಗ್ರೂಪಿಸಮ್ ಅಂತಲ್ಲ, ಫಂಕ್ಷನ್ಸ್ ಅಥವಾ ಏನಾದರೂ ಡಿಸಿಷನ್ಸ್ ಬಂದಾಗ ಎಲ್ಲ ಡಿಸಿಷನ್ಸ್ ತಗೋಬೇಕು ಅಷ್ಟೇ. ಥ್ಯಾಂಕ್ ಯು.
ನಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ಈ ಡೈಲಾಗ್ ಹೇಳ್ಬಿಟ್ಲಲ್ಲ ಅಂಡ್ ನಾವು ಟೀಚಿಂಗ್ ಪ್ರಾಕ್ಟೀಸ್ಗೆ ಹೋಗೋಕ್ಕೂ ಮುಂಚೆ ನಮ್ಮ ಸೀನಿಯರ್ಸ್ ನಮ್ಗೆ ಹೇಳಿದ್ರು ನೀವು ಇದ್ದೀರಾ ಒಂದೇ ತುಂಬಾ ಇದ್ದೀರಾ ತಕ್ಷಣ ನೀವು ಟೀಚಿಂಗ್ ಪ್ರಾಕ್ಟೀಸ್ ಹೋಗಿ ಬಂದಿದ ತಕ್ಷಣ ನಿಮ್ಮನ್ನು ಗ್ರೂಪ್ ಆಗ್ಬಿಟ್ಟಿರುತ್ತೆ ಸೈನ್ಸ್ ಒಂದು ಕಡೆ ಆರ್ಟ್ಸ್ ಒಂದು ಕಡೆ ಅದರ ಡಿವೈಡ್ ಆಗ್ಬಿಟ್ಟಿರ್ತೀರಾ ಅದೆಲ್ಲ ಹೇಳಿದ್ರು ಬಟ್ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಟೀಚಿಂಗ್ ಪ್ರಾಕ್ಟೀಸ್ ಹೋದಾಗ ಇನ್ನೂ ಕ್ಲೋಸ್ ಆಗಿತ್ತು ಒಟ್ಟಿಗೆ ಹಾಕ್ಬೇಕು ಬೊಕ್ಕಾಲಿ ತುಂಬಾ ಬರ್ತಿದ್ದೀವಿ ಅವ್ರ ಕ್ಲಾಸ್ ಮಾಡಬೇಕು ಕ್ಲಾಸ್ ಮಾಡೋವಾಗ ನಾನು ತುಂಬ ಕಾಮೆಂಟ್ಸ್ ಕೊಡ್ತಾ ಇದ್ದೆ ಫಂಕ್ಷನ್ ದುಡ್ಡೆಲ್ಲಾಗಿದೆ ನೀವು ಮುಂದೆ ಟೀಚರ್ಸ್ ಆಗೋದು ತನ್ನ ಶಿಕ್ಷಣ ಮಾಡೋದು ನಮ್ಮ ಕೈಯಲ್ಲಿರುತ್ತೆ ಅಷ್ಟೇ ಒಂದು ಯಾವ ಮಗು ಏನು ತಿಳಿದೇ ಬರುತ್ತೆ ಸ್ಕೂಲ್ಗೆ ಅದನ್ನ ತಿಳಿಸಿ ಕಳ್ಸೋದು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿನ ಚೆನ್ನಾಗಿ ನಡೆಸ್ಕೊಡ್ಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಶರಣು ಒಲಿದು ಬರುವ ಎದುರು ನಿನಗೂ ಮುಗಿದೇ ಬಿಡುವ ಭುವನಂ ಭವನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ತಾಯಿಗೆ ಮಗನ ಜೀವ ಆ ಮಗನಿಗೆ ತಾಯಿ ದೈವ ಇದ್ಯಾಗ ಪ್ರೀತಿಯ ಕರುಣಿನ ಬಂದ ನೋಡು ಜಗದ ಮಾರೆ ಸಾಗರವಾಗಿರು ಈ ನೀಡಿರುವ ಧೈರ್ಯ ನೀಡಿರುವ ಶಿವನೇ ಭುವನಂ ಭವನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ದೇಶಕ್ಕೆ ಯೋಧ ನಾಡಿಗೆ ರೈತ ಕಾಡಿಗೆ ಗುರುಬಲಾಗಿ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತನು ತಪ್ಪು ಸರಿಯಾಗಿ ಹೇಳಿ ಸಮೃದ್ಧಿ ಚಿತ್ತ ಶ್ರುತಿ ಆಗೋ ಹಾನಿ ಎಷ್ಟೇ ದೂರ ಹೋದ್ರು ಹರಿಬೇಡ ನೆನಪಿದು ನಿನ್ನ ಸಾಧನೆಗೆ ಪಾಠಶಾಲಾ 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 ಸ್ನೇಹಿತರ ಪ್ರೀತಿ ಜಾಗ ಎಲ್ಲರೂ ಸೇರಿ ಮೇಲು ಕೀಳಿಂದ ಜ್ಞಾನದ ಸಿರಿದ
ಇದೆಲ್ಲ ಹೇಳ್ಬೇಕಾ ಮಕ್ಕಳು ಊಟ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಈಗ ಹೊಳ್ತೋಳು ಆ ಥರ ಇದ್ದಾವೆ ತಪ್ಪ ನೆಕ್ಸ್ಟ್ ನಾನು ಹೇಳ್ತಾಳೆ ನನ್ನ ಗುಡಿಯಿಂದ ವಿಡಿಯೋ ಆಗ್ತೈತೆ
ಆದರೆ ಒಬ್ಬರೊಬ್ರು ಯಾರು ಅಷ್ಟೇ ಇರ್ರೆಸ್ಪೆಕ್ಟಿವ್ ಆಗಿ ವಿಡಿಯೋ ಮಾಡೋದು ಅದರ ಏನಿಲ್ಲ, ಗೌರವಾನ್ವಿತವಾಗಿ ಇದ್ರು. ಮತ್ತೆ ನಾನು ಇವಾಗ ಏನೋ ಒಂದು ಕಲ್ತಿದ್ದೀನಿ ಅನ್ನೋದನ್ನ ಇವಾಗ ನಮ್ಮ ತಾತ ಅಷ್ಟೇ ಇಂಗ್ಲೀಷಲ್ಲಿ ಏನೇ ಕೊಡ್ಲಿ ಓದ್ತಾರೆ, ನಮ್ಮ ಅಪ್ಪನೂ ಅಷ್ಟೇ ಇಂಗ್ಲೀಷಲ್ಲಿ ಏನೇ ಕೊಡ್ಲಿ ಓದ್ತಾರೆ. ಅವಾಗಿಂದ ನಾನು ಸಾಧನೆ ಅನ್ನೋದೇನು ದೊಡ್ಡದಾಗಿ ಮಾಡಲಿಲ್ಲ. ನಾನೇನಾದ್ರೂ ಸಾಧನೆ ಮಾಡಿದ್ದೀನಿ ಅಂದರೆ ನನ್ನ ಫಂಕ್ಷನಲ್ಲಿ ಹೋಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಾಗ ನಾನು ಏನಾದರೂ ಒಂದು ಸಾಧನೆ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಮತ್ತೆ BEd ಇಂದ ಯಾವ ಥರ ಒಬ್ಬ ಶಿಕ್ಷಕರಾದವರು ಅಂದರೆ ಸ್ಟೂಡೆಂಟ್ ಟೀಚರ್ ಆಗಿ ಯಾವ ಥರ ಇರಬೇಕು, ಮತ್ತೆ ಯಾವ ಥರ ಟೀಚರ್ ಕ್ವಾಲಿಟೀಸ್ನ ಬಿಲ್ಡ್ ಮಾಡಬೇಕು ಅನ್ನೋದು, ಮತ್ತೆ ಅಬ್ಸರ್ವೇಷನ್ ಸ್ಕಿಲ್ಸ್ ಆಗಿರ್ಬೋದು, ಮತ್ತೆ ಟೀಚಿಂಗ್ ಸ್ಕಿಲ್ಸ್ ಆಗಿರ್ಬೋದು. ಅಂದರೆ ನಾವು ಅದನ್ನು ಬ್ಯೂಟಿಫುಲ್ ಮಾಡ್ಕೊಂಡಾಗೆ ಅದನ್ನು ಬ್ಯೂಟಿಫುಲ್ ಕೋರ್ಸ್ ಆಗೋದು ಅಂತ. ಅದೇ ರೀತಿ ನನ್ನ ಸ್ನೇಹಿತರಾಗಿರ್ಬೋದು, ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ಪ್ರತಿಯೊಂದು ವಿಚಾರದಲ್ಲಿ ಯಾವುದೋ ಒಂದು ಇದರಲ್ಲಾಗಲಿ ಯಾರೇ ಒಬ್ಬರು ಆಗಲಿ ಯಾವುದೋ ಒಂದು ವಿಚಾರ ಆಗಲಿ ಎಲ್ಲದನ್ನು ಅವರು ಸಾಲ್ವ್ ಮಾಡ್ತಾ ಇದ್ರು. ಮತ್ತೆ ಅದೇ ರೀತಿ ಶಿಕ್ಷಕರು ಅಷ್ಟೇ. ಮೊದಲನೇದಾಗಿ ಮಂಜುನಾಥ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಪಾಠ ಬೋಧನೆಗಳಾದ್ರೆ ಈಗ ಓದ್ಕೊಳ್ತೀರಾ, ಈಗ ನೀವು PG ಡಿಗ್ರಿ ಮಾಡಿ ಬಂದಿರ್ತೀರಾ, ಆದರೆ ಜೀವನ ಕೌಶಲ್ಯಗಳನ್ನು ಬೇಗನೆ ನಾವು ತಿಳ್ಕೊಳ್ಳೋಕ್ಕಾಗುತ್ತೆ. ಅಂತಹ ಉತ್ತಮವಾದ ಶಿಕ್ಷಣವನ್ನು ಮಂಜುನಾಥ್ ಸರ್ ಅವರು ನಮಗೆ ಕಾರ್ಯಗತಿದ್ದಾರೆ ಅಂತಲೇ ಅನ್ಬೋದು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅದು ನನ್ನ ಪರ್ಸನಲ್ ಆಗಿ ಕ್ಲರ್ಕ್ಸ್ ಅನ್ನೋ ಅದೇ ಗೊತ್ತಿಲ್ಲ, ಅವ್ರ ಕೋರ್ಸ್ ಅಲ್ಲೇ ಇದೆಯೋ ಏನೋ ಗೊತ್ತಿಲ್ಲ. ಸ್ಮೈಲ್ ಮತ್ತೆ ಪಾಸಿಟಿವ್ ಬಿಹೇವಿಯರು ಶ್ರೀನಿವಾಸಪುರದಲ್ಲೂ ಅವ್ರ ಸರ್ ಅದೇ ಥರನೇ ಇದ್ರು. ಅವ್ರು ಮ್ಯಾಥ್ಸ್ ಟೀಚರ್ ಆಗಿದ್ರು. ಮತ್ತೆ ಇನ್ನು ಕವಿತಾ ಮ್ಯಾಮ್ ಅವರು ಈ ಕಾರ್ಯಕ್ರಮದಲ್ಲಿಲ್ಲ, ಅವರು ಸಹ ಅಷ್ಟೇ. ಏನೋ ಒಂದು ವಿಚಾರ ಆಗಲಿ ಸ್ಮೈಲ್ ಆಗೇ ಇದು ಮಾಡಿ ಮತ್ತೆ ಸಾಲ್ವ್ ಮಾಡ್ತಾರೆ. ಮತ್ತೆ ಕವಿತಾ ಮ್ಯಾಮ್ ಈ ಕಾರ್ಯಕ್ರಮದಲ್ಲಿ ಬಂದಿಲ್ಲ, ಅವರು ಅಷ್ಟೇ ಪಾಸಿಟಿವ್ ಆಗಿ ಎಲ್ಲರನ್ನು ಬಿಹೇವ್ ಮಾಡ್ತಾರೆ. ಮತ್ತೆ ಲೈಬ್ರರಿ ಸರ್ ನಾವು ಅಂಕಲ್ ಅಂತಾನೆ ಕರೀತಾ ಇದ್ವಿ. ಯಾವುದೇ ಬುಕ್ಸ್ ತಗೊಳ್ಳಿ, ಓದಿ, ಮತ್ತೆ ರಿಟರ್ನ್ ಮಾಡಿ ಅಂದ್ರೆ ಎಂಟ್ರಿ ಆಗಿರುತ್ತೆ, ನಿಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಪರವಾಗಿ ಇದು ಮಾಡ್ತಿದ್ರು. ಮತ್ತೆ ಉಮಾಪತಿ ಸರ್ ಅವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಅವರು ಸಹ ಅಷ್ಟೇ. ಅವರು ಪ್ರಿನ್ಸಿಪಲ್ ಅನ್ನೋದು ಟೀಚರ್ ಆಗಿ, ಅಡ್ವೈಸರ್ ಆಗಿ ನಾವೇನಾದ್ರೂ ಅಂದಿದ್ದೀವಿ ಅಂದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. ಅದು ಕ್ಷಣಿಕ ಮಾತ್ರನೇ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. ಅದು ನೀವು ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಏನಾದ್ರು ಹೇಳಿದ್ದೀವಿ ಅಷ್ಟೇ ಅಂತ ಹೇಳಿದ್ರು ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ನನ್ನ ಪರ್ಸನಲ್ ಆಗಿ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಮತ್ತೆ ದಿವ್ಯಾ ಮ್ಯಾಮ್ ಅಷ್ಟೇ ಫ್ರೆಂಡ್ಲಿ ಆಗಿ ನಾವೆಲ್ಲ ಜೊತೆ ಕ್ಲೋಸ್ ಆಗಿ ಇರ್ತಾ ಇದ್ರು.
ಸರ್ ಫೀಲ್ಡಲ್ಲಿ ಮತ್ತೆ ಸಂತೋಷ್ ಸರ್ ಫೀಲ್ಡಲ್ಲಿ ಎಲ್ಲ ನಾನು ಜಾಸ್ತಿನೇ ಕಾಂಪಿಟೇಟ್ ಕೊಡ್ತಾ ಇದ್ದೆ. ನಾನು ಬೇಜಾರಾಗಿದ್ದೆ. ಫೋರ್ಸಲ್ಲಿ ಬಂದು ಅಷ್ಟೇ ನಾನು ಡಿಗ್ರಿ ಮಾಡ್ಕೊಂಡು ಹಾಗೆ ಇದ್ದೆ. ನನ್ನಿಂದ ಯಾಕಾದ್ರೂ ಬೇಜಾರಾಗಿದೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ನನ್ನ ಫ್ರೆಂಡ್ಸ್ ಅಂತಾನು ಅಷ್ಟೇ ಅವ್ರು ಬೇಜಾರಾಗಿದ್ರು ಸಹ ನಾನು ಮಾತಾಡೋ ರೀತಿ ನೋಡಿದ್ರೆ ನಗಿತಾ ಇದ್ರು. ಮತ್ತೆ ಮೀನಾಕ್ಷಿ ಅಂತ ನನಗೆ ಜಾಸ್ತಿ ಸಹಾಯ ಮಾಡಿದ್ದಾರೆ. ಸೈಡಾಗಿ
ಮನೆಯಲ್ಲಿ ಬೇಕಾಗುತ್ತೆ ನಮ್ಗಿರೋದ್ರಿಂದ ಅದರಿಂದ ಮಂಜುನಾಥ್ ಸರ್ ಆಗಿರ್ಬೋದು ಮಮತಾದಿ ಸರ್ ಆಗಿರ್ಬೋದು ಮತ್ತೆ ಸಂತೋಷ್ ಸರ್ ಆಗಿರ್ಬೋದು ಎಲ್ಲ ಕೂಡ ಟೀಚರ್ಸ್ ಅರ್ಥ ಮಾಡಿಕೊಂಡು ಯಾವುದನ್ನು ಕೂಡ ಸಹಕಾರ ಮಾಡೋದಕ್ಕೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದನ್ನ ಮಾತ್ರ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಸಪೋರ್ಟ್ ಅನ್ನೋದು ಇರ್ತಾ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಕಾಲೇಜ್ ಹೋಗ್ಬೇಕಂದ್ರೆ ಬೇಡ ಬೇಡ ಅಂತ ಹೇಳೋದನ್ನ ಹೇಳ್ತಾ ಇದ್ರು. ಕಾಕಾಕಿ ಹಾಕ್ಬೇಡ ಎಲ್ಲ ನಾವಿದ್ದೀವಿ. ಬೇಡ ಅಂತ ಹೇಳ್ತಾ ಇದ್ರು. ಏನಂತೂ ಕೂಡ ಯಾವುದೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಮುಂದೆ ಬಂದು ಎಲ್ಲ ಹೇಳಿ ನಾನು ಅಳಲ್ಲಮ್ಮ, ನಾನು ಸಾಕು ಗೊತ್ತಿತ್ತು. ಸ್ಪೆಷಲ್ ಥ್ಯಾಂಕ್ಸ್ ಮೀನಾಕ್ಷಿಗೆ ಹೇಳ್ತೀನಿ. ಯಾಕಂದ್ರೆ ನನ್ನ ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು, ಬುದ್ಧಿ ಮಾತ್ರ ಹೇಳ್ತಾ ಇದ್ರು. ಮತ್ತೆ ನಮ್ಮ ಯಾವುದೇ ಜೀವನದ ಮೌಲ್ಯಗಳಾಗಲಿ ನಮ್ಮ ಜೀವನದಲ್ಲಿ ನಾವು ಯಾವ ಥರ ಬರ್ತೇವೆ, ಯಾವ ಥರ ಇರಬೇಕು, ಯಾವ ಥರ ಬುದ್ಧಿ ಹೋಗಬೇಕು ಅಂತ ಎಲ್ಲ ಮತ್ತೆ ನಮ್ಮ ಏನು ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಿಮ್ಮ ಥ್ಯಾಂಕ್ಸ್ ಹೇಳ್ತೀನಿ. ಯಾವುದೋ ಕ್ರಿಯೆಗಳಲ್ಲಿ ಆಗಿರ್ಬೋದು ಒಗ್ಗಟ್ಟಿನ ಕಲಾವಿದೆ ಎಲ್ಲರೂ ಕೂಡ ಚೆನ್ನಾಗಿದ್ರಿ. ಅವ್ರಿಗೆಲ್ಲರೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಮಾಡ್ತೀನಿ. ಒಂದು ಸುಂದರವಾದ ಸನ್ನಿವೇಶ ಆಕ್ಚುಲಿ ಬರ್ತಾ ಇರಲಿಲ್ಲ. ಸೊ ಓಕೆ, ಸ್ವಲ್ಪ ಬಿಸಿ ಇದೆ. ಈಗ ಮಕ್ಕಳಿಗೋಸ್ಕರ ನಾವು ಬರಲೇಬೇಕು, ಈ ಒಂದು ಹೇಳಲೇಬೇಕು ಅನ್ನೋ ಒಂದು ಇದರಲ್ಲಿ ಟೈಮ್ ಫ್ರೀ ಮಾಡಿಕೊಂಡು ಮುಗಿಸ್ಕೊಂಡಿದ್ದೀವಿ. ತುಂಬ ಖುಷಿಯಾಗಿದ್ದಾರೆ ಹೇಳಿದ್ರೆ ನಮ್ಮ ಸೀನಿಯರ್ಸ್ಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಕೊಡ್ತಾ ಇದ್ದೇವೆ ಈ ದಿವಸ. ಈ ಒಂದು ಉತ್ತಮವಾದ ಸನ್ನಿವೇಶದಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ಗೆ ಹೇಳುವಂಥ ವಿಚಾರ ಏನಂದರೆ ಇಷ್ಟೊತ್ತು ಸರಿ ಹೇಳಿದ್ರು, ಒಂದು ಭೂಮಿ ಮೇಲೆ ಹೋಲಿಕೆ ಮಾಡಿದ್ರು. ಭೂಮಿಯಂತೆ ಒಂದು ಪೇಷನ್ಸ್ ಇರೋದು, ವೃತ್ತಿ ಜೀವನ ಅಂದರೆ ಟೀಚರ್ಸ್ ಆಗ್ತಾ ಇದ್ದಲ್ಲ. ಸೊ ಟೀಚರ್ಸ್ ಫಾರ್ ಎವರ್ ಯು ಬೀಯಿಂಗ್ ಎ ಗುಡ್ ಟೀಚರ್. ಸೊ ಇದೇ ರೀತಿಯಲ್ಲಿ ಓದೋದನ್ನ ನಿಲ್ಲಿಸಬೇಡಿ. ಇವತ್ತೇ BEd ಆಯಿತು, ಮುಗಿದು ಟೀಚರ್ ಕೆಲಸ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಸೊ ಮುಂದೆ ನಿಮ್ಮ ಒಂದು ಎಜುಕೇಶನಲ್ ಸಿಸ್ಟಮ್ ಏನಿದೆಯೋ ಅದು ಬೆಳೀತಾ ಹೋಗಬೇಕು, ಬೆಳೀತಾ ಹೋಗಬೇಕು. ನಿಮ್ಮ ಏನು ಸುಂದರವಾದ ಕನಸುಗಳನ್ನ ಕಟ್ಕೊಂಡಿದೆಯೋ ಆ ಕನಸುಗಳೆಲ್ಲ ನನಸಾಗಬೇಕು. ಎಲ್ಲ ಒಂದು ಟೀಚರ್ಸ್ ಅಂದರೆ ಸೊಸೈಟಿಗೆ ತುಂಬ ಸೊಸೈಟಿ ಅಂತ ಟೀಚರ್ಸ್. ಓಕೆ, ಅವರು ಒಂದು ಭೂತಾಯಿಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಒಂದು ಕುಂಬಾರನ ಕೈಯಲ್ಲಿ ಒಂದು ಮಣ್ಣನ್ನು, ಸಿಹಿ ಮಣ್ಣನ್ನು ಕೊಟ್ಟಾಗ ಇವಾಗ ಶೇಪರ್ಸ್, ನೀವು ಯಾವ ರೀತಿಯಲ್ಲಿ ಅದಕ್ಕೆ ಶೇಪ್ ಕೊಡ್ತೀರೋ, ಒಂದು ಶೇಪ್ ಅಂದರೆ ಒಂದು ಒಳ್ಳೆ ಕಲಿಕೆ, ಒಳ್ಳೆ ಗುಣ, ನಡೆ, ಎಲ್ಲ ಬಿಹೇವಿಯರ್ ಎಲ್ಲನೂ ನೀವು ಎಲ್ಲಿ ಕಲಿಸ್ತೀರೋ ಅಲ್ಲಿಗೆ ನಿಮ್ಮ ಒಂದು ಗುಡ್ ಟೀಚರ್ ಅನ್ನೋದು ಒಂದು ಅವಾರ್ಡ್ಸ್ ನಿಮಗೆ ಸಿಕ್ಕದಂಗಾಗುತ್ತೆ. ಯಾರೋ ಒಬ್ಬರು ಕೊಟ್ಟರೆ ಅವಾರ್ಡು ಅಂತಲ್ಲ, ನಿಮ್ಮ ಮನಸ್ಸಾಕ್ಷಿಗೆ ಅದು ನೀವು ಯಾವತ್ತೂ ಆ ಸಂತೃಪ್ತಿಯನ್ನು ತಗೊಂತೀರೋ ಅವತ್ತೇ ನೀವು ಗುಡ್ ಟೀಚರ್ಸ್ ಆಗುತ್ತೆ ಅಲ್ವಾ. ಹೆಂಗೆ ಹಸಿ ಮಣ್ಣು ಅಂದರೆ ಮಕ್ಕಳಿಗೆ ಏನು ಹಸಿ ಮಣ್ಣಿದ್ದಂಗೆ ನೀವೇನು ಕಲಿಸಿದ್ರು ಅವ್ರು ಕಲಿತಾರೆ, ಏನು ಹೇಳ್ಕೊಟ್ರು ಅವ್ರು ಕಲಿತಾರೆ ಅಲ್ವಾ. ಸೊ ಅಂತ ಒಂದು ಮಕ್ಕಳನ್ನ ಒಂದು ರೂಪ ಕೊಟ್ಟು ಒಂದು ಒಳ್ಳೆ ಸ್ಟೂಡೆಂಟ್ಸ್ ಆಗಿ ನೀವು ಬೆಳೆಸುವಂಥದ್ದು ಪ್ರತಿಯೊಬ್ಬ ಟೀಚರ್ಸ್ ಕರ್ತವ್ಯ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಒಳ್ಳೆ ಟೀಚರ್ಸ್ ಆಗಿ ಜೀವನದಲ್ಲಿ ಎಲ್ಲ ಒಂದು ನೆಮ್ಮದಿ, ಖುಷಿ ಎಲ್ಲಾನು ನೀವು ಸಿಗಬೇಕು. ಆಸ್ ಎ ಟೀಚರ್ ಎಲ್ಲಾನು ಸಿಗಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ದೇವರಿಗೆ ಕರುಣಿಸಿ ಅಂತ ಆಶಿಸ್ತಾ ಮುಗಿಸ್ತೇನೆ. ವಿದ್ಯಾರ್ಥಿಗಳ ಬಗ್ಗೆ ಅವರಿಗಿರ್ತಕ್ಕಂಥ ಒಳ್ಳೆಯ ನಂಬಿಕೆ, ವಿಶ್ವಾಸ ಅದೆಲ್ಲ ಸಾಕಾರ ಆಗಲಿ, ಅದೆಲ್ಲ ಕನಸೆಲ್ಲ ನನಸಾಗಲಿ ಅಂತ ಆಶಯಿಸಿದ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಮಂಜುನಾಥ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತೋರುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಪ್ರವೀಣಾ ಮೇಡಮ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ವೇದಿಕೆಗೆ ಆಹ್ವಾನಿಸುತ್ತೇವೆ. ಜೋರಾದ ಚಪ್ಪಾಳೆಯ ಮೂಲಕ ಸಂತೋಷವಾದ ಖುಷಿಯಾದ ಏನೋ ಹೇಳೋದು ಬಂದು ಆವಾಗ ನಾನು ಹೇಳಿದೆ, ಅವರು
ಸ್ವಲ್ಪ ಚಟುವಟಿಕೆ ಆಧಾರಿತವಾಗಿ ನಾವು ಅವ್ರನ್ನ ಕಾಣಿಸ್ಲಿಲ್ಲ ಅಂದ್ರೂ ಅವರು ಓದೋದ್ರಲ್ಲಿ ಚೆನ್ನಾಗಿದ್ದಾರಪ್ಪ, ಅವ್ರು ನೋಡೋಣ ಅವ್ರಿಗೆ ಅವ್ರಿಗೇನಾದ್ರು ನಾವು ರಿಕ್ವೆಸ್ಟ್ ಮೇಲೆ ಅವ್ರನ್ನ ಭಾಗವಹಿಸೋಕ್ಕೆ ಅವಕಾಶಗಳನ್ನು ಮಾಡಿಕೊಡೋಣ ಅಂತ ನಾನು ಹೇಳಿದೆ. ಹಾಗಾಗಿ ಅದೇ ರೀತಿ ಅವರು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವರಲ್ಲಿ ನಾವು ಯಾವುದೇ ರೀತಿಯಾದಂತಹ ಇದನ್ನ ನಾವು ಹೇಳೋದಿಲ್ಲ. ಯಾಕಂದ್ರೆ ಅಷ್ಟು ಮಾದರಿಯ ವಿದ್ಯಾರ್ಥಿಗಳು ಅಂತಹ ಒಂದು ಸೀನಿಯಾರಿಟಿಯನ್ನು ನೀವು ಪಡ್ಕೊಂಡಿದ್ರಲ್ಲ, ಅದು ನಿಮ್ಮ ಅದ್ಭುತವಾದಂತಹ ಒಂದು ಅವಕಾಶ ಅಂತ ನಾನು ಹೇಳ್ತಾ ಇದ್ದೇನೆ. ಅವರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಮುಂದಿನ ಸೆಮಿಸ್ಟರ್ ಮುಂದುವರಿಕೆ ಅಂತ ಹೇಳಿ ಆಶಯಿಸುತ್ತಾ, ಹಾಗೂ ಅವರ ಒಂದು ಫ್ಯೂಚರ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ, ಹಾಗೆ ನಮ್ಮ ಕಾಲೇಜಿಗೆ ಒಳ್ಳೆಯ ಒಂದು ಹೆಸರು ತರಲಿ ಅಂತ. ಯಾಕಂದ್ರೆ ಇನ್ನೊಂದು ವಿಶೇಷವಾದ ಅದ್ಭುತವಾದಂತಹ ಅವರಲ್ಲಿ ಇರುವಂತಹ ಅವರಿಗೆ ಗೊತ್ತಿಲ್ಲ ನಾನು ಹೇಳ್ತಾ ಇರ್ತೀನಿ ಕ್ಲಾಸ್ ರೂಮಲ್ಲಿ. ಆದ್ರೆ ಅವರು ಒಂದಷ್ಟು ಜನ ಗೌರ್ಮೆಂಟ್ ಜಾಬ್ ತಗೊಳ್ಳೋದ್ರಲ್ಲಿ ಅವರಲ್ಲಿ ಜ್ಞಾನ ಅಷ್ಟು ಅಡಗಿದೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೋಟಿಫಿಕೇಶನ್ ಆದ್ರೆ ಅವರೆಲ್ಲರಿಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ನನ್ನ ಒಂದು ಆಶಯ ಆಗಿದೆ. ಹಾಗಾಗಿ ಅದು ಅವರಿಗೆ ಸಿಗ್ಬೇಕು ಅಂತ ಹೇಳಿ ತಮ್ಮೆಲ್ಲ ಪರವಾಗಿ ಹಾಗೂ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನನ್ನ ಒಂದೆರಡು ಸಣ್ಣ ಇದೆಲ್ಲ ನಡೀತಾ ಹೋಗುತ್ತೆ. ಇದಿಷ್ಟು ಹಂತದ ಎಜುಕೇಶನ್ ಇರೋದ್ರಿಂದ ಹಂತವಾಗಿ ಆಯಾ ಕಾರ್ಯಕ್ರಮಗಳನ್ನ ಮುಗಿಸಿದಾಗಲೇ ಅದು ಸಂಪೂರ್ಣವಾದ ಶಿಕ್ಷಣ ಹಾಗಾಗಿ ನಾವು ಈ ತರಬೇತಿ ಶಿಕ್ಷಕರಾಗಿರೋದ್ರಿಂದ ನಮ್ಮೆಲ್ಲ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು, ದೇಶದ ಜವಾಬ್ದಾರಿ ಆಗಿರ್ಬೋದು, ಹಾಗೂ ನಮ್ಮ ವೈಯಕ್ತಿಕ ಜವಾಬ್ದಾರಿಗಳು ಸ್ಥಾನಮಾನಗಳನ್ನ ತುಂಬುವಂತಹ ಇದು ಒಂದು ಅದ್ಭುತವಾದಂತಹ ಕೋರ್ಸ್ ಆಗಿರೋದ್ರಿಂದ ಇಲ್ಲಿ ನಮಗೆ ಒಂದು ಶಿಕ್ಷಕ ಅಂದ್ರೆ ಯಾರು ನಮ್ಮನ್ನು ಕೇಳಿದ್ರೆ ನನ್ನ ಪ್ರಕಾರ ಹೇಳೋದಂದ್ರೆ ಶಿಕ್ಷಕ ಅಂದ್ರೆ ಭೂಮಿ ತಾಯಿ. ಯಾಕಂದ್ರೆ ಭೂಮಿ ತಾಯಿಗೆ ಎಷ್ಟು ಒಂದು ತಾಳ್ಮೆ ಇದೆ ಅಂದ್ರೆ ನಾನು ಫೋಟೋ ಮಾಡಿ ಅದೇ ಅಂತೆ ನಮ್ಮ ಫೋಟೋ ನಂಗೆ ಅದು ನೋಡಿ ಯಾಕೆ ಹಿಂಗೆ ಅನ್ಕೋಬ ಮೀನಾಕ್ಷಿ ಏನಿರ್ಬೋದು. Namavi
ರೀತಿ